ಸಂಘಟನೆ ರಾಜ್ಯ ವಕ್ತಾರರು, ನಮ್ಮ ಜೊತೆಗೆ ಶ್ರಮಗೇಗೌಡರು, ಮನು ಅವರು ಮತ್ತು ಶಿವಕುಮಾರ್ ಅವರಿದ್ದಾರೆ. ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು, ನಮ್ಮ ರಾಜ್ಯದ ಪಶುಸಂಗೋಪನಾ ಇಲಾಖೆ ಇದೆ. ಈ ಇಲಾಖೆಯಲ್ಲಿ ಈ ರಾಜ್ಯದ ಎಲ್ಲ ಪಶು ಚಿಕಿತ್ಸಾಲಯಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಲಿಕ್ಕೆ ಅಂತೇಳಿ ಸುಮಾರು 2256 ಜನರ ಡಿ ಗ್ರೂಪ್ ಆಧಾರದಲ್ಲಿ ಹೊರಗುತ್ತಿಗೆ ಮೂಲಕ 2015ರಲ್ಲಿ ತಗೊಂಡಿದ್ದಾರೆ. ಸರ್ಕಾರ ಏನು ಅನುಮೋದನೆ ಕೊಡ್ತು ಅಂದರೆ, ನೀವು ಮುಂದೆ ಪರ್ಮನೆಂಟ್ ಎಂಪ್ಲಾಯಿಗಳನ್ನ ರಿಕ್ರೂಟ್ ಮಾಡೋ ತನಕ ಹೊರಗುತ್ತಿಗೆ ವ್ಯವಸ್ಥೆಯಲ್ಲಿ ಈ ಸೇವೆಯನ್ನು ಪಡ್ಕೊಳ್ಳಿ ಅಂತೇಳಿ ಒಂದು ಗೈಡ್ಲೈನ್ಸನ್ನು ಕೊಡ್ತು. ಆದರೆ ನಮ್ಮ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಮತ್ತು ಮಂತ್ರಿಗಳು ಆ ಏನು ಟೆಂಡರ್ ಮೂಲಕ 2256 ಜನರನ್ನ ತಗೊಂಡಿದ್ದಾರೋ ಪ್ರತಿ ವರ್ಷ ಟೆಂಡರ್ ಮಾಡಿ ಯಾವ ಏಜೆನ್ಸಿ ಸೆಲೆಕ್ಟ್ ಆಗುತ್ತೋ ಅವ್ರಿಗೆ ಕೆಲಸ ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಒಂದೇ ಏಜೆನ್ಸಿ ಮಾತಾ ಟೆಕ್ನಾಲಜೀಸ್ ಮತ್ತು ಆಬ್ಜೆಕ್ಟ್ ಟೆಕ್ನಾಲಜೀಸ್ ಅಂತೇಳಿ ಧಾರವಾಡದ ಒಂದೇ ಮಾಲೀಕತ್ವದ 2 ಏಜೆನ್ಸಿಗಳಿಗೆ ಕಳೆದ 11 ವರ್ಷಗಳಿಂದ ಯಾವುದೇ ಟೆಂಡರನ್ನು ಮಾಡದೆ 2256 ಜನ ಡಿ ಗ್ರೂಪ್ ನೌಕರರನ್ನ ಹೊರಗುತ್ತಿಗೆಯಲ್ಲಿ ಸಪ್ಲೈ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ, ಇವತ್ತು ನಿಮಗೆ ಗೊತ್ತಿದೆ, ಮಾನವ ಸಂಪನ್ಮೂಲ ಹೊಂದಿಸ್ತಕ್ಕಂಥ ಏಜೆನ್ಸಿಗಳು ಕೇವಲ 2% ಸರ್ವಿಸ್ ಚಾರ್ಜ್ಗೆ ಯಾವುದೇ ಟೆಂಡರನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಸರ್ವಿಸ್ ಕೊಡಲಿಕ್ಕೆ ಸಿದ್ಧ ಇದ್ದಾರೆ. ಹಂಗಿರ್ಬೇಕಾದ್ರೆ ಇಲ್ಲಿ ಇವರು 11.5% ಸರ್ವಿಸ್ ಚಾರ್ಜ್ ಕೊಡ್ತಾರೆ. ಅಂದರೆ ಒಂದು ತಿಂಗಳಿಗೆ ಕಡಿಮೆ ಆದರೂ ಕೂಡ 5 ಕೋಟಿ ರೂಪಾಯಿ ಬಿಲ್ ಆಗುತ್ತದೆ ಎಂಪ್ಲಾಯೀಸ್ಗೆ. 2250 ಸಂಬಳ ಅಂತ ಹೇಳಿದ್ರೆ ಅದರಲ್ಲಿ 11% ಕಮಿಷನ್ ಅಂದರೆ ಸುಮಾರು 65 ಲಕ್ಷ ರೂಪಾಯಿ ಕಮಿಷನ್ ಹೋಗುತ್ತೆ ಏಜೆನ್ಸಿಗೆ. ನೋಡಿ ಏನು ಆಶ್ಚರ್ಯ ಅಂತ ಹೇಳಿದ್ರೆ, ಒಂದು ಕಡೆ KTTP ನಿಯಮದ ಉಲ್ಲಂಘನೆ. KTTP ನಿಯಮ ಏನು ಹೇಳುತ್ತೆ, ಪ್ರತಿ ವರ್ಷ ನೀವು ಟೆಂಡರ್ ಮಾಡಬೇಕು, ಪ್ರತಿ ವರ್ಷ ಟೆಂಡರ್ ಮಾಡಿ L1 ಯಾರು ಬರುತ್ತೋ ಅವ್ರು ಟೆಂಡರ್ ಕೊಡಬೇಕು. ಆ ನಿಯಮದ ಉಲ್ಲಂಘನೆ ಜೊತೆಗೆ ಹಣಕಾಸು ನಷ್ಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಮತ್ತು ಮಂತ್ರಿಗಳು ಇವರೆಲ್ಲರೂ ಕೂಡ ಸೇರಿ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಕಳೆದ ಜೂನ್ 2025ರಲ್ಲಿ ಸಂಬಂಧಪಟ್ಟಂಗೆ ನಮ್ಮ ಏನು ಪಶುಸಂಗೋಪನಾ ಇಲಾಖೆ ಮಂತ್ರಿ ಇದ್ದಾರೋ ಮಂತ್ರಿಯವರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮತ್ತು ವೆಟರ್ನರಿ ಕಮಿಷನರ್ಗೆ ಈ 3 ಜನರಿಗೆ ಸಂಬಂಧಪಟ್ಟಂಗೆ ದೂರು ಕೊಟ್ವಿ. ದೂರು ಕೊಟ್ಟರು ಕೂಡ ಯಾವುದೇ ಪ್ರಯತ್ನ ಆಗಲಿಲ್ಲ. ಯಾಕೆ ಪ್ರಯತ್ನ ಆಗಲಿಲ್ಲ ಅಂತ ಹೇಳಿದ್ರೆ, ಈ ಅಧಿಕಾರಿಗಳು ಮತ್ತು ಈ ಮಂತ್ರಿಗಳು ಯಾರು ವೆಂಕಟೇಶ್ ಅಂತ ಹೇಳಿ ಈ ರಾಜ್ಯದ ಪಶುಸಂಗೋಪನಾ ಮಂತ್ರಿ ಇದ್ದಾರೋ ಈ ಮಂತ್ರಿ ಕೂಡ ಶಾಮೀಲಾಗಿ ಈ ಹಗರಣ ನಡೆಸಿದ್ದರಿಂದ ನಮ್ಮ ದೂರಿನ ಮೇಲೆ ಯಾವುದೇ ಕ್ರಮನ ತಗೊಳ್ಳಿಲ್ಲ. ಕಡೆಗೆ ನಾವು ಅಂತಿಮವಾಗಿ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ವಿ. ಅಂತಿಮವಾಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟ ಮೇಲೆ ಲೋಕಾಯುಕ್ತಕ್ಕೆ ಅವರು ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಏನು ಸ್ಟೇಟ್ಮೆಂಟ್ ಹಾಕಿದೆ ಅಂತ ಹೇಳಿದ್ರೆ, ಈ 2 ಏಜೆನ್ಸಿಗಳೇನು 11 ವರ್ಷಗಳಲ್ಲಿ ಮಾಡ್ಕೊಂಡಿದ್ದಾರೆ, ಈ 2 ಏಜೆನ್ಸಿಗಳು ಕೋರ್ಟ್ ಹೊರಟೋಗಿದ್ದಾವೆ, ನಮ್ಗಿನ್ನೂ ಬಿಲ್ ಬಾಕಿ ಇದೆ, ಆ ಬರಬೇಕಿರ್ತಕ್ಕಂಥ ಬಾಕಿಗೆ ಬಡ್ಡಿ ಸೇರಿಸ್ಕೊಡಿ, ನಮ್ಮನ್ನ ಟರ್ಮಿನೇಟ್ ಮಾಡಬೇಡಿ ಏಜೆನ್ಸಿನ ಅಂತೇಳಿ ಕೋರ್ಟ್ ಹೊರಟೋಗಿದ್ದಾವೆ. ಹಾಗಾಗಿ ನಾವು ಕ್ರಮ ಕೈಗೊಳ್ಳಕ್ಕಾಗಿಲ್ಲ ಅಂತ ಹೇಳ್ತಾರೆ. ನೋಡಿ, ಕೋರ್ಟ್ಗೆ ಹೋಗ್ಲಿಕ್ಕೂ ಇವರೇ ಕಾರಣ. ಯಾವಾಗ ಲೋಕಾಯುಕ್ತ ಪ್ರಕರಣ ದಾಖಲು ಮಾಡಿದ್ವಿ ಅಧಿಕಾರಿಗಳ ವಿರುದ್ಧ, ಇವರೇ ಏಜೆನ್ಸಿಯನ್ನು ಕೋರ್ಟ್ಗೆ ಹೋಗೋ ಥರ ಮಾಡಿ ಇವತ್ತು ಕೋರ್ಟ್ನ ನೆಪ ಇಟ್ಕೊಂಡು ಈ ಏಜೆನ್ಸಿಯನ್ನು ಮತ್ತೆ ಮುಂದುವರಿಸ್ತಕ್ಕಂಥ ಪ್ರಯತ್ನವನ್ನು ಮತ್ತೆ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ 5 ಕೋಟಿ ರೂಪಾಯಿ ನಷ್ಟ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಇವತ್ತು ಕೋರ್ಟ್ ಎಲ್ಲೂ ಎಂಟ್ರಿ ಮಾಡ್ರೆ ಕೊಟ್ಟಿಲ್ಲ. ಇದೇ ಏಜೆನ್ಸಿನ ಮುಂದುವರಿಸಿ KTTP ನಿಯಮ ಉಲ್ಲಂಘನೆ ಆದ ಪರವಾಗಿಲ್ಲ, ಇವನ್ನೇ ಮುಂದುವರಿಸ್ಕೊಂಡು ಹೋಗಿ ಅಂತ ಎಲ್ಲೂ ಕೂಡ ಕೋರ್ಟ್ ಹೇಳಿಲ್ಲ. ಆದರೆ ನ್ಯಾಯಾಲಯಕ್ಕೆ ಹೋಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಇಟ್ಕೊಂಡು ಯಾವುದೇ ಮಧ್ಯಂತರ ಆದೇಶ ಇಲ್ಲದೆ ಇದ್ರೂ ಕೂಡ ಇದೇ ಏಜೆನ್ಸಿಗಳನ್ನ ಮುಂದುವರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ಈ ರಾಜ್ಯದ ಪಶುಸಂಗೋಪನಾ ಮಂತ್ರಿ K ವೆಂಕಟೇಶ್ ಅವರು ಮತ್ತು ಯಾರು ಶಿಲ್ಪಾ ನಾಗ್ ಅಂತ ಹೇಳಿ ಈಗಾಗಲೇ ವೆಟರ್ನರಿ ಡಿಪಾರ್ಟ್ಮೆಂಟ್ ಕಮಿಷನರ್ ಆಗಿದ್ರು ಈ ಅಧಿಕಾರಿಗಳು ಮಾಡ್ತಿದ್ದಾರೆ. ಸೊ ಇಲ್ಲಿ ನಾವು ಇವತ್ತು ಮುಖ್ಯ ಸದನ ನಡೀತಾ ಇದೆ. ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ R ಅಶೋಕ್ ಅವರಿಗೆ ಇದ್ರ ಬಗ್ಗೆ ಈಗಾಗಲೇ ನಾವು ಮಾಹಿತಿ ಕೊಟ್ಟಿದ್ದೀವಿ. ನಾವು ಇನ್ನು 27ನೇ ತಾರೀಕು ತನಕ ಸದನ ಇರೋದ್ರಿಂದ ಈ ರಾಜ್ಯದ ಎಲ್ಲ 224 ಜನ MLAಗಳಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಿಗೆ ಸಂಪೂರ್ಣ ದಾಖಲೆಗಳನ್ನ ಕೊಡ್ತೀವಿ. ಸೆಷನಲ್ಲಿ ಮಾತಾಡಿ ಒಂದು ಕಡೆ ರಾಜ್ಯ ಸರ್ಕಾರ ಸಾಲದ ಸುಳಿ ಸಿಗ್ತಾ ಇದೆ. ಇವತ್ತಾಗಲೇ ಸುಮಾರು 8.5 ಲಕ್ಷ ಕೋಟಿ ರಾಜ್ಯದ ಕನ್ನಡಿಗರ ಮೇಲೆ ಸಾಲ ಇದೆ. ಮತ್ತೊಂದು ಕಡೆ ಯಾರು ಹಣಕಾಸು ಇಲಾಖೆ ಇಟ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸ್ನೇಹಿತರು ಸಹೋದ್ಯೋಗಿಗಳಾಗಿರ್ತಕ್ಕಂಥ ವೆಂಕಟೇಶ್ ಅವರ ಮೂಗಿನ ಅಡಿನಲ್ಲೇ ಇಷ್ಟು ಅಕ್ರಮ ನಡೀತಾ ಇದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಇದನ್ನು ಖುದ್ದಾಗಿ ಪರಿಶೀಲಿಸಬೇಕು ಮತ್ತು ಯಾರು ಈ ನಷ್ಟಕ್ಕೆ ಕಾರಣ ಆಗಿದ್ದಾರೋ ಅವ್ರ ಮೇಲೆ ಕ್ರಮ ಆಗಬೇಕು.
ಕೂಡಲೇ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ಈ ಏಜೆನ್ಸಿಗಳು ಕಾರ್ಮಿಕರ ಶೋಷಣೆ ಮಾಡ್ತಿದ್ದಾರೆ. ಪ್ರತಿ ವರ್ಷ 11 ತಿಂಗಳಿಗಷ್ಟೇ ಸಂಬಳ ಕೊಡ್ತವೆ, 1 ತಿಂಗಳು ಸಂಬಳ ಕೊಡಲ್ಲ, ಮತ್ತೆ ನೀವು ರಿನ್ಯೂವಲ್ ಮಾಡ್ಕೋಬೇಕು ಅಂತೇಳಿ ಕಾರ್ಮಿಕರನ್ನ ಬೆದರಿಸಿ ಪ್ರತಿ ಒಳಗುತ್ತಿಗೆ ಕಾರ್ಮಿಕರಿಂದ ತಲಾ 10,000 ರೂಪಾಯಿ ಹಣವನ್ನು ಈ ಏಜೆನ್ಸಿಗಳು ವಸೂಲು ಮಾಡ್ತವೆ. ಈ ಕಡೆ ಅಕ್ರಮ ಮಾಡಿ ಸರ್ಕಾರದ ಖಜಾನೆಗೆ ಕನ್ನ ಹಾಕೋದು ಒಂದು ಕಡೆ ಆದರೆ, ಅಲ್ಲಿ ಕಾರ್ಮಿಕರನ್ನು ಕೂಡ ಬೆದರಿಸ್ತಕ್ಕಂಥದ್ದು. ಅವ್ರಿಗೆ ಅವ್ರು ಸಂಬಳ ಪಡ್ಕೊಳ್ಬೇಕು ಅನ್ನೋದು ಕೊಡಬೇಕು ಅವರು, ಮತ್ತೆ 12 ತಿಂಗಳು ಬದಲಾಗ 11 ತಿಂಗಳು ಸಂಬಳ ಕೊಡೋದು, ಮತ್ತೆ ರಿನ್ಯೂವಲ್ ಹೆಸರಿನಲ್ಲಿ 10,000 ರೂಪಾಯಿ. ಅದು ಲೆಕ್ಕ ಹಾಕೊಳ್ಳಿ, 2,500 ಜನ ಹೊರಗುತ್ತಿಗೆ ನೌಕರಿಯಿಂದ ತಲಾ 10,000 ರೂಪಾಯಿ ಅಂತ ಹೇಳಿದ್ರೆ 25 ಲಕ್ಷ ಆಯಿತು. 1 ತಿಂಗಳು ಸಂಬಳ ಇಲ್ಲ ಅಂತ ಹೇಳಿದ್ರೆ 50 ಲಕ್ಷ ಆಯಿತು. ಸುಮಾರು 1 ಕೋಟಿ ರೂಪಾಯಿ ಹಣವನ್ನು ಈ ಏಜೆನ್ಸಿಗಳು, ಏನು ಮಾತಾ ಟೆಕ್ನಾಲಜೀಸ್ ಮತ್ತು ಆಬ್ಜೆಕ್ಟ್ ಇದ್ದಾರೆ, ಇವರಿಬ್ಬರು ಕೂಡ ಸೇರ್ಕೊಂಡು ಒಂದು ಕಡೆ ಕಾರ್ಮಿಕರು ಸುಲಿಗೆ ಮಾಡ್ತಿದ್ದಾರೆ, ಈ ರಾಜ್ಯ ಸರ್ಕಾರದ ಖಜಾನೆಯನ್ನು ಕೂಡ ಲೂಟಿ ಮಾಡ್ತಿದ್ದಾರೆ. ಇದಕ್ಕೆ ಬೆಂಬಲವಾಗಿ ನಮ್ಮ ಮಂತ್ರಿಗಳು ಮತ್ತು ಅಧಿಕಾರಿಗಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗೇನು ಸೆಷನ್ ನಡೀತಾ ಇದೆ, ಎಲ್ಲ ವಿರೋಧ ಪಕ್ಷ ನಾಯಕರುಗಳಿಗೆ ಈ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ವಿಧಾನಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿ ಇದನ್ನು ಚರ್ಚೆಗೆ ತನ್ನಿ. ಕನಿಷ್ಠ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇದ್ದರೆ ಮೊದಲು ತಮ್ಮ ಸಹೋದ್ಯೋಗಿ ಮಾಡಿರ್ತಕ್ಕಂಥ ಈ ಕೆಲಸ ತಡೆ ಹಾಕಬೇಕು, ಮತ್ತು ಇಲ್ಲಿವರೆಗೆ ಆಗಿರ್ತಕ್ಕಂಥ ನಷ್ಟವನ್ನು ವಾಪಸ್ ರಿಕವರಿ ಮಾಡ್ಕೊಳ್ಳಿಕ್ಕೆ ಬೇಕಿರ್ತಕ್ಕಂಥ ಕ್ರಮವನ್ನು ಮತ್ತು ಅಧಿಕಾರಿಗಳ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ.